ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಬಂದು ಶಿವಾಜಿನಗರ ಬೆಸಾಲಿಕಾ ಚರ್ಚು. ಹೇಳೋದೇ ಬೇಡ ಮಾತು, ಅಷ್ಟು ಚೆನ್ನಾಗಿರುತ್ತೆ. ಡೆಕೋರೇಷನಿಂದ ನೋಡೋಕ್ಕೆ ಎರಡು ಕಣ್ಗಳು ಚೆನ್ನಾಗಿ ಕಾಣಿಸುತ್ತೆ. ಮನೇಲಂತೂ ಕ್ರಿಸ್ಮಸ್ ಹಬ್ಬ ಆಚರಿಸಲ್ಲ. ಚಿಕ್ಕವರಿದ್ದಾಗ ಕ್ಯೂರಿಯಾಸಿಟಿ ಇತ್ತು, ಯಾರ ಮನೆಯಲ್ಲಿ ಕ್ರಿಸ್ಮಸ್ ಮಾಡ್ತಾರೆ, ಏನು ಸ್ಟಾರ್ ಹಾಕಿರ್ತಾರೆ, ಯಾವ ಥರ ಡೆಕೋರೇಷನ್ ಮಾಡ್ತಾರೆ, ಯಾವ ಥರ ಗೊಂಬೆ ಇಕ್ಕಿರ್ತಾರೆ, ಏನು ಸ್ವೀಟ್ ಮಾಡಿರ್ತಾರೆ, ಏನು ಕೊಡ್ತಾರೆ ಅಂತ ಒಂಥರ ಕ್ಯೂರಿಯಾಸಿಟಿ ಅಂತ ಕಾಯ್ತಾ ಇದ್ವಿ. ಇವಾಗ ದೊಡ್ಡವ್ರಾಗ್ತಾ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಸಪ್ರೇಟಾಗಿ ಬಂದುಬಿಟ್ರೆ ಯಾವ ಹಬ್ಬ ಆದರೂ ಸರಿ, ಏನಾದರೂ ನಾವು ಮಾಡದೇ ಇದ್ದರೂ ಎಲ್ಲೂ ಮುಂದಕ್ಕೆ ಹೋಗೋಲ್ಲ. ಮನೆ ಆಯಿತು, ಮಕ್ಕಳಾಯಿತು, ಕೆಲಸಲ್ಲೇ ಮುಗ್ದೋಗ್ಬಿಡುತ್ತಲ್ವ. ಈ ಥರ ಪ್ರತಿ ವರ್ಷ ಕ್ರಿಸ್ಮಸ್ ಬಂದಾಗ ಫ್ಯಾಮಿಲಿ ಜೊತೆ ಹೋಗಿ ಡೆಕೋರೇಷನ್ ಮಾಡಿರೋಂಥ ಎಂಜಾಯ್ಮೆಂಟ್ ಎಲ್ಲ ನೋಡಿಕೊಂಡು, ಖುಷಿ ಮಾಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಖುಷಿ ನೋಡಿಕೊಂಡು ಪ್ರತಿಯೊಂದಲ್ಲೂ ಚೆನ್ನಾಗಿರುತ್ತೆ. ಅದರಲ್ಲಿ ಏನು ಇಲ್ಲಿ ಸ್ಪೆಷಲ್ ಅಂತಂದರೆ, ಶಿವಾಜಿನಗರದಲ್ಲಿ ಸ್ಪೆಷಾಲಿಟಿ ಅಂತಂದರೆ ಏನಂತಂದರೆ, ಚರ್ಚಲ್ಲಿ ಸ್ಯಾಟರ್ಡೆ ಮಾತ್ರ ತಪ್ಪದೆ ಕ್ಯಾಂಡಲ್ ಹತ್ತಿಸೋದು. ಸ್ಯಾಟರ್ಡೆ ನಾವು ಮನಸ್ಸಲ್ಲಿರೋದು ಏನಾರು ಅಂದ್ಕೊಂಡು ಕ್ಯಾಂಡಲ್ ಹತ್ತಿಸ್ಬಿಟ್ಟು ಬಂದ್ಬಿಟ್ರಂತೂ ನಾವು ಏನು ಅಂದ್ಕೊಂಡಿದ್ದಾಗುತ್ತೆ. ಅದರಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ, ಮಂಡಿ ಹುರ್ಕೊಂಡು ಕ್ಯಾಂಡಲ್ ಹತ್ತಿಸ್ಬಿಟ್ಟು ಅಂತಂದು ಹಾಗೆ ಆಗುತ್ತೆ. ಯಾರಿಗಾರು ಕೈ ನೋವು, ಕಿವಿ ನೋವು, ಕಾಲು ನೋವು, ಏನಾರು ದೇಹದಲ್ಲಿ ಏನಾರು ನೋವಿದ್ರೆ ನಾನು ಈ ಥರ ಪಾಟ್ ಹಾಕ್ತೀನಂತ ಬೇಡ್ಕೊಂಡ್ಬಿಟ್ಟು ಎರಡು ಕ್ಯಾಂಡಲ್ ಹತ್ತಿಸ್ಬಿಟ್ಟು ಬೇಡ್ಕೊಂಡ್ಬಿಟ್ಟು ಬಂದ್ಬಿಟ್ರು ಅಂತೂ ಹಾಗೇ ಆಗುತ್ತೆ. ನಮಗೆ 1 ವಾರ ಇಲ್ಲ 2 ವಾರದಲ್ಲಿ ರಿಸಲ್ಟ್ ಕೊಟ್ಬಿಡುತ್ತೆ. ತಪ್ಪದೆ ಶನಿವಾರ ಮದುವೆಗೆ ಮುಂಚೆ ಹೋಗ್ತಾಯಿದ್ವಿ, ಇವಾಗ ಅದೂ ಇಲ್ಲ. ಈ ಥರ ಕ್ರಿಸ್ಮಸ್ ಹಬ್ಬ ಬಂದಾಗ ಯಾವಾಗಾದರೂ ಹೋಗಬೇಕು ಅನಿಸ್ದಾಗ ಹೋಗ್ಬಿಟ್ಟು ಕ್ಯಾಂಡಲ್ ಹತ್ತಿಸ್ಬಿಟ್ಟು ಬರ್ತಾಯಿರ್ತೀವಿ. ಆ ಮನಸ್ಸಿಗಂತೂ ಅಷ್ಟು ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಅದ್ರ ಜೊತೆಗೆ ಮಕ್ಳಿಗಂತೂ ಕರ್ಕೊಂಡು ಹೋದರೆ ಇನ್ನೂ ಖುಷಿ ಪಡ್ತಾರೆ. ಆ ಗೊಂಬೆ, ಆ ಟಾಯ್ಸು, ಅದೆಲ್ಲ ಲೈಟ್ನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನೈಟ್ ಟೈಮಲ್ಲಂತೂ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಇದಾದಮೇಲೆ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟು ಮಕ್ಳಿಗೆ ಏನೇನು ಬೇಕೋ ಟಾಯ್ಸ್ ಇಸ್ಕೊಂಡ್ರು. ನಾನು ಜ್ಯುವೆಲರ್ಸ್ ಎಲ್ಲ ಈಸ್ಕೊಂಡಾದ್ಮೇಲೆ ಹೋಟ್ಲಿಗೆ ಹೋಗಿ ತಿಂದ್ಕೊಂಡು ಲಂಚ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಇದು ಇವತ್ತಿನ ವ್ಲಾಗ್. ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಧನ್ಯವಾದ.